ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನು ಅಮಿತ್. ನಾವು ನಾಗರ ಪಂಚಮಿಗೆ ಉಂಡೆಗಳನ್ನ ಮಾಡ್ತಾ ಇದ್ದೀವಿ. ಸೊ ಇದು ಶೇಂಗಾ ಉಂಡೆ ಮಾಡೋದಕ್ಕೆ ಕಡಲೆ ಬೀಜನ ತೆಗೆದಿಟ್ಕೊಂಡು ಪ್ಯಾನಲ್ಲಿ ಹಾಕಿ ಹುರಿತಿದ್ದೀವಿ. ಸುಮಾರು ಒಂದು 15 ನಿಮಿಷಗಳ ಕಾಲ ಶೇಂಗಾ ಇದು ಹುರಿಬೇಕು. ಸೊ ಈ ಶೇಂಗಾ ಚೆನ್ನಾಗಿ ಹುರಿದಾದ್ಮೇಲೆ ಅದರ ಸಿಪ್ಪೆಯನ್ನು ತೆಗಿಬೇಕು. ಆ ಸಿಪ್ಪೆನ ತೆಗೆದಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಅದನ್ನು ಪುಡಿ ಮಾಡಿಕೊಂಡು ಇದಕ್ಕೆ ಬೆಲ್ಲ ಹಾಕಿ ಮಿಶ್ರಣವನ್ನು ನಾವು ಉಂಡೆಯಾಗಿ ಕಟ್ಟಬೇಕು. ಶೇಂಗಾ ಉಂಡೆ ತುಂಬ ರುಚಿಕರವಾಗಿರುತ್ತೆ. ಸೊ ನಾನು ತೋರಿಸ್ಬೋದು, ನಾನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸೊ ಒಂದು 3/4 kg ಶೇಂಗಾ ತೊಗೊಂಡಿದ್ವಿ. ಸೊ ಅದಕ್ಕೆ ಸಮ ಪ್ರಮಾಣದಲ್ಲಿ ಅಷ್ಟು ನೀವು ಬೆಲ್ಲ ಹಾಕ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಹಾಕ್ಬೋದು. ಸೊ ನಾವಲ್ಲಿ ಬೆಲ್ಲ ಕುಟ್ಕೋತಿದ್ದೀವಿ, ಇಲ್ಲಿ ಶೇಂಗಾನ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಕ್ಕೆ ತಯಾರು ಮಾಡ್ಕೋತಿದ್ದೀವಿ. ಶೇಂಗಾ ಉಂಡೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ನೀವು ಕೂಡ ಟ್ರೈ ಮಾಡಿ ಒಂದ್ಸತಿ. ನಾವು ನಾಗರ ಪಂಚಮಿಗೆ ನಾವು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಥರದ ವಿಧವಾದ ಉಂಡೆಗಳನ್ನ ಮಾಡಿ ದೇವರಿಗೆ ನೈವೇದ್ಯ ಇಡ್ತೀವಿ. ಸೊ ಇವತ್ತು ಚೌತಿ ಆಗಿದ್ದರಿಂದ ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಬೆಳಿಗ್ಗೆನೆ ಸೊ ನಮ್ಮ ಅತ್ತೆ ಪಾಪ ಫುಲ್ ಬ್ಯುಸಿಯಾಗಿದೆಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋತಾ ಇದ್ದಾರೆ. ಸೊ ಇವರು ಉಂಡೆ ಕಟ್ಟೋದೆಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಶೇಂಗಾ ಉಂಡೆ, ಕಡಲೆ ಉಂಡೆ, ಕರ್ಜಿಕಾಯಿ ಅದೆಲ್ಲ. ಸೊ ಬನ್ನಿ ನೀವು ಟ್ರೈ ಮಾಡಿ ಶೇಂಗಾ ಉಂಡೆ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಚೌತಿ ದಿನ ಈ ಕಡೆಲ್ಲ ನಾವು 2 ದಿನ ನಾಗರ ಪಂಚಮಿನ ಆಚರಿಸ್ತೀವಿ. ಒಂದು ನಾಗ ಚೌತಿ, ಒಂದು ನಾಗ ಪಂಚಮಿ. ಸೊ ಚೌತಿ ದಿನ ನಾವು ಮನೆಯಲ್ಲೇ ಹಾಲನ್ನ ಹಾಕ್ತೀವಿ. ಸೊ ಅದನ್ನು ನಾವು ಒಳಗಿನ ಹಾಲು ಅಂತ ಹೇಳ್ತಾರೆ. ಮತ್ತು ಪಂಚಮಿ ದಿನ ನಾವು ಹೊರಗೆ ಹಾಲು ಹಾಕೋದ್ರಿಂದ ಅದನ್ನು ಹೊರಗಿನ ಹಾಲು ಅಂತ ಹೇಳ್ತಾರೆ. ನೀವಲ್ಲಿ ನೋಡ್ಬೋದು, ನಮ್ಮ ಅತ್ತೆ ಎಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಅದನ್ನೆಲ್ಲ ಪುಡಿಯನ್ನೆಲ್ಲ ಒಂದೊಂದೇ ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ಕೌಂಟ್ ಮಾಡ್ತಿದ್ದಾರೆ. ಅಂದರೆ ಯಾವುದಾದ್ರೂ ಬೇರೆ ಕಡಲೆ ಬೀಜ ಹಾಗೆ ರುಬ್ಬದೇ ಇರೋವಂಥ ಕಡಲೆ ಬೀಜ ಏನೋ ಸಿಕ್ಕರೆ ಅದಕ್ಕೆ ಹಾಕೋಕ್ಕೆ. ಸೊ ಸಂಜೆ ನಾವು ಗೋಧಿ ಹಿಟ್ಟಿಂದ ಈ ಥರ ನಾಗಪ್ಪನ ಮಾಡಿ ನಾವು ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದರಲ್ಲಿ ನಾವು ಕೊಬ್ಬರಿಯಿಂದ ಹಾಲು ಮತ್ತು ಬೆಲ್ಲದ ನೀರನ್ನು ಮಾಡಿಬಿಟ್ಟು ಅದನ್ನು ಹಾಲೆರಿತೀವಿ. ಸೊ ಇದು ಚೌತಿ ದಿನ ನಡ್ಕೊಂಡು ಬಂದಂತಹ ಪದ್ಧತಿ ಅವಾಗಿನಿಂದಲೂ. ಸೊ ನಾವು ಇವಾಗಲೂ ಕೂಡ ಅದೇ ಪದ್ಧತಿಯಿಂದಲೇ ಹಾಲು ಕೂಡ ಹಾಕ್ತೀವಿ. ಸೊ ಅಲ್ಲಿ ಒಂದು ಹಾಡು ಕೂಡ ಹಾಡ್ತಾರೆ, ಸುಬ್ಬಿ ಸುಬ್ಬಿ ಸುಬ್ನಾರ್ ಗಿತ್ತಿ ಸುಬ್ಬಿ, ನಾಗೇಶನ್ಗೆ ಹಾಲು ಇರೋ ಅಂತ. ಸೊ ನನ್ನ ಮಗಳು ನಾನು ಹಾಕ್ತೀನಿ ಅಂತ ತುಂಬ ಕೈ ಕಿತ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ಳು. ಸೊ ಹಾಗಾಗಿ ನಾವೆಲ್ಲರೂ ಜೊತೆಗೂಡಿ ಎಲ್ಲರೂ ಹಾಲು ಹಾಕಿದ್ವಿ. ಸೊ ಈ ಮಾಡಿಟ್ಟಿರುವಂತಹ ಒಂದು ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಒಂದು ನಾಗಪ್ಪನ ನಾವು ಬೆಳಿಗ್ಗೆ ದಿವಸ ಅಂದರೆ ಪಂಚಮಿ ದಿನ ನಾವು ಅದನ್ನು ತಗೊಂಡೋಗಿ ನಾಗರಕಟ್ಟೆ ಹತ್ರ ಅದನ್ನು ಅಲ್ಲೇ ಬಿಟ್ಟು ಮಾಡ್ಕೊಂಡಿರೋಂಥ ಉಂಡೆಗಳನ್ನೆಲ್ಲ ತಗೊಂಡು ಅಲ್ಲಿ ಪೂಜೆ ಮಾಡಿ ದೇವ್ರಿಗೆ ಕಾಯಿ ಹೊಡ್ಕೊಂಡು ಬರ್ತೀವಿ. ಇದು ನಾಗ ಚೌತಿ ದಿನ ಮಾಡುವಂತಹ ಪೂಜೆ. ಅದಕ್ಕೆ ನಾವು ನವಮಿ ದಾರ ಕೂಡ ಕಟ್ಟಿರ್ತೀವಿ. ಸೊ ನಾವೆಲ್ಲ ನೋಡ್ಬೋದು ಕಡಲೆ ಉಂಡೆ ಎಲ್ಲ. ಇದು ಮಾರನೇ ದಿನ ಬೆಳಗ್ಗೆ ಅಂದರೆ ಪಂಚಮಿ ದಿನ. ಸೊ ಅವತ್ತೇ ಮೊದಲನೇ ಶ್ರಾವಣ ಶುಕ್ರವಾರ ಆಗಿದ್ದರಿಂದ ಶ್ರಾವಣ ಶುಕ್ರವಾರ ಲಕ್ಷ್ಮಿನೂ ಪೂಜೆ ಮಾಡಿ, ಸಂಪತ್ ಲಕ್ಷ್ಮಿನೂ ಪೂಜೆ ಮಾಡಿ ನಾಗರಕಟ್ಟೆಗೆ ಹೋಗೋದಕ್ಕೆಲ್ಲ ತಯಾರಾದ್ವಿ. ಸೊ ನಾನು ಕೂಡ ಇಳ್ಕಲ್ ಸೀರೆ ಉಡ್ಕೊಳ್ತಾ ಇರೋದ್ವಿ. ನಮ್ಮ ಅತ್ತೆ ಅಲ್ಲಿ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ. ನನ್ನ ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದರಿಂದ ನನ್ನ ಸ್ಕೂಲ್ ತಪ್ಪಿಸೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಅವ್ರನ್ನೂ ಸ್ಕೂಲಿಗೆಲ್ಲ ರೆಡಿ ಮಾಡಿಕೊಂಡು ನಾವಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು. ಬಟ್ ನನ್ನ ಮಗಳು ನಡೆಯೋದಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಅವಳು ಅವ್ರ ಅಪ್ಪನ ಹತ್ತೆಯಿಂದ ಡ್ರಾಪ್ ತೆಗೆಸ್ಕೊಂಡು ನಾವು ಅಲ್ಲಿ ಮನೆ ಹತ್ರ ಇರುವಂತಹ ನಾಗರಕಟ್ಟೆ ದೇವಸ್ಥಾನ ಹತ್ರ ಬಂದ್ವಿ. ಸೊ ಅಲ್ಲಿ ದೇವಸ್ಥಾನ ಹತ್ರ ಬಂದಾಗ ತುಂಬ ಜನ ಇದ್ದರು ಬೆಳಗ್ಗೆನೆ. ಸೊ ಎಲ್ಲರೂ ಬಂದು ನಾಗರ ಪಂಚಮಿಗೆ ಹಾಲು ಎರಿತಾಯಿದ್ರು. ಸೊ ನಾವು ಕೂಡ ಹಾಗೆ ಅಲ್ಲಿ ನಿಂತು ನಮ್ಮದು ಒಂದು ನಮಗೂ ಜಾಗ ಅಲ್ಲೇ ಆದಮೇಲೆ ನಾವು ಕೂಡ ಹಾಲು ಎರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಅಲ್ಲಿ ಮನೆಯಿಂದ ತಂದಿದ್ದಂಥ ಪ್ಲೇಟಲ್ಲಿ ಪ್ರತಿಯೊಂದು ಉಂಡೆಗಳು, ಶೇಂಗಾ ಉಂಡೆ ಮಾಡಿದ್ವಿ, ಕಡಲೆ ಉಂಡೆ ಮಾಡಿದ್ವಿ, ನಾನು ಚೋಡ ಮಾಡಿದ್ದೆ, ಮತ್ತು ಕರ್ಜಿಕಾಯಿ ಮಾಡಿದ್ವಿ, ಆಮೇಲೆ ಹಸಿ ತಂಬಿಟ್ಟಿಂದ ಉಂಡೆ ಮಾಡಿದ್ವಿ, ಆಮೇಲೆ ಗೋಧಿ ಹಿಟ್ಟಿಂದ ದೀಪನ ಮಾಡಿಕೊಂಡು ಅದ್ರಿಗೆ ತುಪ್ಪ ದೀಪ ಹಚ್ಚಿ ಇಲ್ಲಿ ಆರತಿಯನ್ನು ಮಾಡಿ ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ಎಲ್ಲ ನಾವು ಪೂಜೆ ಎಲ್ಲ ಮಾಡಿಕೊಂಡು ದೇವರಿಗೆ ಹಾಲೆಲ್ಲ ಹಾಕಿ
ಮೊದಲು ನೀರು ಹಾಕಿ ಆಮೇಲೆ ಅರಿಶಿನ ಎಲ್ಲ ಹಚ್ಚಿ ಆಮೇಲೆ ಕುಂಕುಮನ ಬರೀ ನಾಗಪತ್ನಿಗೆ ಇಡಬೇಕು, ನಾಗೇಶನಿಗೆ ಕುಂಕುಮ ಇಡುವಾಗಿಲ್ಲ. ಸೊ ಹಾಗಾಗಿ ಅಲ್ಲಿ ತುಂಬ ಹಿಂದಿನ ದಿವಸನೇ ಎಲ್ಲ ಮಾಡಿದ್ರಿಂದ ಎಲ್ಲ ತುಂಬ ಜನಗಳು ಎಲ್ಲ ತುಂಬ ಇದ್ರ ಮೇಲೆ ತುಂಬ ಎಲ್ಲ ಕುಂಕುಮ ಎಲ್ಲ ಹಾಕ್ಬಿಟ್ಟಿದ್ರು. ಸೊ ಸಾಮಾನ್ಯವಾಗಿ ನಾಗಪ್ಪನಿಗೆ ಕುಂಕುಮ ಹಾಕೋಂಗಿರಲ್ಲ. ಈ ಥರ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ. ಥ್ಯಾಂಕ್ ಯು. ಹಾಲು ಕೀರುಂಡು ಹೋಗೆ ನಾಗಮ್ಮ, ನಾರಿನವನಾಗ ದೋಷ ಕೈಯಮ್ಮ.